ನೋಡಿ, ಪ್ರತಿಯೊಬ್ಬ ಹುಡುಗನ ಬಾಡಿ ಬೆಳೆಸಬೇಕು ಅನ್ನೋ ಕನಸಿರುತ್ತೆ. ಅದನ್ನ ನೋಡಿ ತನ್ನ ಮೇಲೆ ತನಗೆ ಪ್ರೌಡ್ ಫೀಲ್ ಆಗ್ಬೇಕು. ಒಂದು ಇಂತಹ ಫಿಸಿಕ್ ಇರಬೇಕು, ಅದು ಸ್ಟ್ರಾಂಗ್ ಮತ್ತೆ ಆಸ್ಥೆಟಿಕ್ ಆಗಿ ಕಾಣಿಸಬೇಕು. ಆದ್ರೆ ನಿಜ ಹೇಳ್ಬೇಕು ಅಂದ್ರೆ ಪ್ರತಿಯೊಬ್ಬರಿಗೂ ಅಂತಹ ಬಾಡಿ ಬೆಳೆಸಲು ಆಗೋದಿಲ್ಲ. ಏಕೆಂದ್ರೆ ಎಲ್ಲರ ಹತ್ತಿರ ಡಿಸಿಪ್ಲಿನ್ ಮತ್ತೆ ಸರಿಯಾದ ಮೈಂಡ್ ಸೆಟ್ ಇರೋದಿಲ್ಲ. ಒಂದ್ ವೇಳೆ ನೀವು ಈ ವಿಡಿಯೋ ಅನ್ನ ಎಂಡ್ ವರೆಗೆ ನೋಡಿದ ಮೇಲೆ ನಿಮ್ಮ ಹತ್ತಿರ ಆ ಮೈಂಡ್ ಸೆಟ್ ಮತ್ತೆ ಆ ರೋಡ್ ಮ್ಯಾಪ್ ಖಂಡಿತ ಬರುತ್ತೆ. ಆಗ ನೀವು ಮನೆಯಿಂದನೇ ಆಸ್ಥೆಟಿಕ್ ಬಾಡಿ ಡೆವಲಪ್ ಮಾಡಿಕೊಳ್ಳಬಹುದು. ಈಗ ನೀವು ದಪ್ಪ ಆಗಿರಿ ಅಥವಾ ಸಣ್ಣ, ಅದಕ್ಕೆ ಕೇವಲ ನಾ ಹೇಳುವ ಈ ಸ್ಟೆಪ್ಸ್ ಗಳನ್ನ ಫಾಲೋ ಮಾಡಿ ಸಾಕು. ಅಂದ ಹಾಗೆ ಈ ವಿಡಿಯೋದಲ್ಲಿ ವರ್ಕೌಟ್, ಡಯಟ್ ಮತ್ತೆ ಮೈಂಡ್ ಸೆಟ್ ನ ಪರ್ಫೆಕ್ಟ್ ಕಾಂಬಿನೇಷನ್ ಸಿಗುತ್ತೆ. ಇದರಿಂದ ನಿಮಗೆ ಕೇವಲ 2 ವಾರಗಳಲ್ಲಿ ವ್ಯತ್ಯಾಸ ಕಾಣಲು ಪ್ರಾರಂಭ ಆಗುತ್ತೆ. ಹಾಗಿದ್ರೆ ಬನ್ನಿ ವಿಡಿಯೋ ಪ್ರಾರಂಭ ಮಾಡೋಣ. ನೋಡಿ, ಎಲ್ಲಕ್ಕಿಂತ ಮೊದಲು ಒಂದು ಅಸ್ಥೆಟಿಕ್ ಬಾಡಿ ಅಂದ್ರೆ ಏನು ಅನ್ನೋದನ್ನ ತಿಳಿಯೋಣ. ಅದು ಏನಾದ್ರೂ ರೊನಾಲ್ಡೋನಂತಹ ಸ್ಲಿಮ್ ಬಾಡಿ ಇರುತ್ತಾ, ಇಲ್ಲ ಶಕಿಲ್ ಗೋಗ್ಲಿನಂತಹ ಪ್ಯೂರ್ ಮಸ್ಕ್ಯುಲರ್ ಬಾಡಿ ಇರುತ್ತಾ, ಅಥವಾ ಡೇವಿಡ್ ಲೇಯರ್ ನಂತಹ ಪರ್ಫೆಕ್ಟ್ ಬ್ಯಾಲೆನ್ಸ್ ಬಾಡಿ ಇರುತ್ತಾ? ಹಾಗಿದ್ರೆ ಮೊದಲಿಗೆ ಈ ಕನ್ಫ್ಯೂಷನ್ ಅನ್ನ ದೂರ ಮಾಡೋಣ. ಅದಕ್ಕೆ ಈ 2 ಚಿತ್ರಗಳನ್ನ ನೋಡಿ. ಇಲ್ಲಿ ಯಾರು ಒಬ್ಬ ಪುರುಷನ ಹಾಗೆ ಕಾಣ್ತಾ ಇದ್ದಾರೆ ಮತ್ತೆ ಯಾರು ಒಬ್ಬ ಹುಡುಗನ ಹಾಗೆ ಕಾಣ್ತಾ ಇದ್ದಾರೆ. ನಿಮ್ಮ ಉತ್ತರ ಎ ಅಥವಾ ಬಿ ಅನ್ನೋದು ಕಮೆಂಟ್ ಮಾಡಿ. ನೆಕ್ಸ್ಟ್ ಈ ಚಿತ್ರ ನೋಡಿ. ಐ ಥಿಂಕ್ ಸರಿಯಾಗಿ ನೋಡಿದ್ದೀರಾ ಅನ್ಕೊಳ್ತೀನಿ. ಹಾಗಿದ್ರೆ ನೀವು ಈ 2 ಚಿತ್ರಗಳನ್ನ ಬಾಡಿನ ಕ್ಯಾಟಗರಿನಲ್ಲಿ ಆಯ್ಕೆ ಮಾಡಿರಬಹುದು ಮತ್ತೆ ಇವರನ್ನ ಮೆನ್ಸ್ ನ ಕ್ಯಾಟಗರಿನಲ್ಲಿ ಆಯ್ಕೆ ಮಾಡಿರಬಹುದು. ಈ ತರ ಯಾಕೆ ಅಂದ್ರೆ ನೀವು ಕೇವಲ ಬಿಯರ್ಡ್ ನ ಕಾರಣದಿಂದ ಹಾಗೆ ಆಯ್ಕೆ ಮಾಡಿರಬಹುದು. ಆದ್ರೆ ಈ ಚಿತ್ರ ನೋಡಿ, ಈ 2 ಚಿತ್ರದಲ್ಲಿ ಬಿಯರ್ಡ್ ಇಲ್ವೇ ಇಲ್ಲ. ಆದ್ರೂ ಒಬ್ಬ ಪುರುಷನ ಹಾಗೆ ಕಾಣ್ತಾನೆ, ಇನ್ನೊಬ್ಬ ಹುಡುಗನ ಹಾಗೆ ಕಾಣ್ತಾನೆ. ಯಾಕೆ ಅಂದ್ರೆ ಅದನ್ನ ಬಿಟ್ಟು ಇನ್ನೂ ಅನೇಕ ವಿಷಯಗಳು ಇರುತ್ತೆ. ಯಾವುದೇ ಒಬ್ಬ ವ್ಯಕ್ತಿಯನ್ನ ಮಸ್ಕುಲೈನ್ ಮತ್ತೆ ಅಸ್ಥೆಟಿಕ್ ಆಗಿ ಕಾಣಿಸುವಂತೆ ಮಾಡುತ್ತೆ. ಅಂದ್ರೆ ಒಂದು ಬ್ಯಾಲೆನ್ಸ್ಡ್ ಬಾಡಿ, ಅದರಲ್ಲಿ ನಿಮ್ಮ ಫಾರ್ಮ್ ಡಿಫೈನ್ ಆಗಿರ್ಬೇಕು, ದೇಹ ವಿ ಶೇಪ್ ನಲ್ಲಿ ಇರಬೇಕು, ಶೋಲ್ಡರ್ ಬೋರ್ಡ್ ಆಗಿ ಇರಬೇಕು, ವೇಸ್ಟ್ ಟೈಟ್ ಆಗಿರ್ಬೇಕು, ಮತ್ತೆ ಆಬ್ಸ್ ವಿಸಿಬಲ್ ಆಗಿ ಕಾಣಿಸಬೇಕು. ಮತ್ತೆ ಯಾವುದೇ ಒಂದು ಔಟ್ಫಿಟ್ ಹಾಕಿದ್ರು ನೀವು ಶಾರ್ಪ್ ಮತ್ತೆ ಪವರ್ಫುಲ್ ಆಗಿ ಕಾಣಬೇಕು. ಅದೇ ಆಗಿರುತ್ತೆ ಒಂದು ರಿಯಲ್ ಅಸ್ಥೆಟಿಕ್ ಬಾಡಿ. ಮತ್ತೆ ಅಂತಹ ಬಾಡಿ ಅಚೀವ್ ಮಾಡಲು ನಿಮ್ಗೆ ಬೇಕು ಒಂದು ಫುಲ್ ಬಾಡಿ ವರ್ಕೌಟ್ ಪ್ಲಾನ್. ಇದು ಕೇವಲ ಮನೆಯಿಂದನೇ ಮತ್ತೆ ಯಾವುದೇ ಇಕ್ವಿಪ್ಮೆಂಟ್ ಇಲ್ಲದೇನೆ ಶೇಪ್ ನಲ್ಲಿ ತಗೊಂಡು ಬರುತ್ತೆ. ಇದನ್ನ ಮುಂದಿನ 3 ಸ್ಟೆಪ್ ನಲ್ಲಿ ಪೂರ್ತಿ ವರ್ಕೌಟ್ ಪ್ಲಾನ್ ಅನ್ನ ತಿಳಿಯೋಣ. ಮತ್ತೆ ಉಳಿದ 2 ಸ್ಟೆಪ್ ನಲ್ಲಿ ಆ ಮೈಂಡ್ ಸೆಟ್ ಮತ್ತೆ ಡಿಸ್ಟ್ರಾಕ್ಷನ್ ಕಂಟ್ರೋಲ್ ಮಾಡುವುದನ್ನು ತಿಳಿಯೋಣ. ಇದನ್ನ ಬಿಟ್ಟು ಯಾವುದೇ ಒಂದು ವರ್ಕೌಟ್ ಪ್ಲಾನ್ ಪೂರ್ಣಗೊಳ್ಳೋದಿಲ್ಲ. ಅದಕ್ಕೆ ಪೂರ್ತಿ ಫೋಕಸ್ ನಿಂದ ವಿಡಿಯೋ ನೋಡಿ. ಒಂದು ಪುಷ್ ಅಂಡ್ ಪುಲ್ ಪವರ್ ನೋಡಿ. ಬೋರ್ಡ್ ಶೋಲ್ಡರ್, ವೈಡ್ ಚೆಸ್ಟ್ ಮತ್ತೆ ಸ್ಟ್ರಾಂಗ್ ಆರ್ಮ್ಸ್ ಇದೇ ಆ ಎಲಿಮೆಂಟ್ಸ್ ಆಗಿವೆ. ಒಂದು ಎಸ್ಥೆಟಿಕ್ ಫಿಸಿಕ್ಸ್ ಅನ್ನ ಡಿಫೈನ್ ಮಾಡುತ್ತೆ. ಆದರೆ ನಿಮಗೆ ನಿಜವಾಗ್ಲೂ ಆ ಒಂದು ಶೇಪ್ ಮತ್ತೆ ಮಸ್ಕ್ಯುಲರ್ ಬಾಡಿ ಬೇಕು ಅಂದ್ರೆ ನೀವು ಕ್ಲಿಯರ್ಲಿ ಅರ್ಥ ಮಾಡಿಕೊಳ್ಳಬೇಕು ಯಾವ ಎಕ್ಸರ್ಸೈಸ್ ನಿಮ್ಮ ಮಸಲ್ಸ್ ಗ್ರೂಪ್ ಅನ್ನ ಟಾರ್ಗೆಟ್ ಮಾಡುತ್ತೆ ಅನ್ನೋದು. ಅದಕ್ಕೆ ಎಲ್ಲಕ್ಕಿಂತ ಮೊದಲು ಬರುತ್ತೆ ಪುಷ್ ಅಪ್ಸ್. ನೋಡಿ, ಇದು ನೋಡಲು ಸಿಂಪಲ್ ಅನ್ಸುತ್ತೆ ಆದರೆ ತುಂಬಾ ಎಫೆಕ್ಟಿವ್ ಆಗಿದೆ. ಇದು ನಿಮ್ಮ ಚೆಸ್ಟ್ ಅನ್ನ ಶೇಪ್ ನೀಡುತ್ತೆ, ಆರ್ಮ್ಸ್ ಅನ್ನ ಸ್ಟ್ರಾಂಗ್ ಮಾಡುತ್ತೆ, ಜೊತೆಗೆ ಕೋರ್ ಅನ್ನ ಟೈಟ್ ಮಾಡುತ್ತೆ. ಒಂದ್ ವೇಳೆ ನೀವು ಬಿಗಿನರ್ ಆಗಿ ನೀ ಪುಷಪ್ಸ್ ನಿಂದ ಪ್ರಾರಂಭ ಮಾಡಿ ಮತ್ತೆ ಹೇಗೆ ಸ್ಟ್ರೆಂತ್ ಜಾಸ್ತಿ ಆಗ್ತಾ ಹೋಗುತ್ತೆ ನಾರ್ಮಲ್ ಪುಷಪ್ಸ್ ಮೇಲೆ ಶಿಫ್ಟ್ ಆಗಿ ಪ್ರಾರಂಭದಲ್ಲಿ 5 ರ್ಯಾಪ್ಸ್ ನಿಂದ ಪ್ರಾರಂಭ ಮಾಡಿ, ನಂತರ 10, ನಂತರ ನಿಮ್ಮಿಂದ ಸಾಧ್ಯ ಆದಷ್ಟು ಸಂಖ್ಯೆ ಹೆಚ್ಚಿಸಿಕೊಳ್ಳಿ. ಆದ್ರೆ ಒಂದು ಮಾತು ನೆನಪಿರಲಿ, ಫಾರ್ಮ್ ಪರ್ಫೆಕ್ಟ್ ಆಗಿರ್ಬೇಕು ಅಷ್ಟೇ. ನೆಕ್ಸ್ಟ್ ಇದೆ ಇನ್ಕ್ಲೈನ್ ಪುಷಪ್ಸ್. ಇದನ್ನ ನೀವು ಯಾವುದಾದ್ರೂ ಬೆಡ್, ಟೇಬಲ್ ಅಥವಾ ಎತ್ತರದ ವಸ್ತುವಿನ ಸಹಾಯದಿಂದ ಮಾಡಬಹುದು. ಇದು ನಿಮ್ಮ ಅಪ್ಪರ್ ಚೆಸ್ಟ್ ಮತ್ತೆ ಶೋಲ್ಡರ್ ಅನ್ನ ಟಾರ್ಗೆಟ್ ಮಾಡುತ್ತೆ. ನೆಕ್ಸ್ಟ್ ಡೈಮಂಡ್ ಪುಷಪ್ಸ್. ಇದನ್ನ ಮಾಡಲು ತಮ್ಮ ಕೈಗಳನ್ನ ನೆಲದ ಮೇಲೆ ಡೈಮಂಡ್ ಶೇಪ್ ನಲ್ಲಿ ಇಟ್ಟು ಪುಷಪ್ಸ್ ಮಾಡಿ. ಇದು ನಿಮ್ಮ ಇನ್ನರ್ ಚೆಸ್ಟ್ ಮತ್ತೆ ಟ್ರೈಸೆಪ್ಸ್ ಅನ್ನ ಟಾರ್ಗೆಟ್ ಮಾಡುತ್ತೆ. ಸ್ವಲ್ಪ ಕಠಿಣ ಅನ್ಸುತ್ತೆ ಆದರೆ ರಿಸಲ್ಟ್ ತುಂಬಾ ಬೇಗ ಸಿಗುತ್ತೆ. ಇದನ್ನ ನೀವು 10 ರಿಂದ 12 ರ್ಯಾಪ್ಸ್ ನ 3 ಸೆಟ್ಸ್ ಕಂಪ್ಲೀಟ್ ಮಾಡಿ. ಹಾಗಿದ್ರೆ ಈಗ ತಿಳಿಯೋಣ ಫುಲ್ ಮೂವ್ಮೆಂಟ್ಸ್ ಅನ್ನ. ನಂಬರ್ 2 ಪುಲ್ ಅಪ್ಸ್. ಅದಕ್ಕೆ ಎಲ್ಲಕ್ಕಿಂತ ಮೊದಲು ನಿಮ್ಗೆ ಪುಲ್ ಅಪ್ಸ್ ಬಾರ್ ಬೇಕು ಅಥವಾ ಈ ತರ ನೇತು ಬಿದ್ದು ಮಾಡಬಹುದು. ನಂತರ ಬರುತ್ತೆ ಡೋರ್ವೇ ರೋಸ್. ಒಂದು ಸ್ಟ್ರಾಂಗ್ ಟಾವೆಲ್ ತಗೊಳ್ಳಿ, ಡೋರ್ ನ ಹ್ಯಾಂಡಲ್ ನಲ್ಲಿ ಹಾಕಿ ಪುಲ್ ಅಪ್ಸ್ ಮಾಡಿ. ಇದರಿಂದ ನಿಮ್ಮ ಬ್ಯಾಕ್ ಮತ್ತೆ ಬೈಸೆಪ್ಸ್ 2 ಟ್ರೈನ್ ಆಗುತ್ತೆ. ನಂಬರ್ 3 ರಿವರ್ಸ್ ಟೇಬಲ್ ಡಿಪ್ಸ್. ಇದು ನಿಮ್ಮ ಟ್ರೈಸೆಪ್ಸ್ ಮತ್ತೆ ಅಪ್ಪರ್ ಬ್ಯಾಕ್ ಅನ್ನ ಟಾರ್ಗೆಟ್ ಮಾಡುತ್ತೆ. ಒಟ್ಟಾರೆ ಪುಷ್ ಅಪ್ಸ್ ಮತ್ತೆ ಫುಲ್ ಮೂವ್ಮೆಂಟ್ ನ ಬ್ಯಾಲೆನ್ಸ್ ಮೇಂಟೈನ್ ಮಾಡುವುದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಏಕೆಂದ್ರೆ ನಮ್ಮ ದೇಹ ಸದೃಢ ಆಗ್ಬೇಕು ಮತ್ತೆ ಅಪ್ಪರ್ ಬಾಡಿ ವೆಲ್ ಡಿಫೈನ್ ಮತ್ತೆ ಅಸ್ಥೆಟಿಕ್ ಆಗಿ ಕಾಣಿಸಬೇಕು. ಹಾಗಿದ್ರೆ ಈಗ ತಿಳಿಯೋಣ ದೇಹದ ಆ ಭಾಗದ ಬಗ್ಗೆ. ಯಾವುದೇ ಒಂದು ಫಿಸಿಕ್ ಅನ್ನ ಐ ಕ್ಯಾಚಿಂಗ್ ಆಗಿ ಮಾಡುತ್ತೆ, ಅದುವೇ ವಿ ಶೇಪ್. ಆದರೆ ನೆನಪಿರ್ಲಿ, ಇದು ಕೇವಲ ಆಬ್ಸ್ ನಿಂದ ನಿರ್ಮಾಣ ಆಗೋದಿಲ್ಲ. ಅದಕ್ಕಾಗಿ ನೀವು ನಿಮ್ಮ ಕೋರ್ ಮತ್ತೆ ಅಪ್ಪರ್ ಬಾಡಿ ಪೊಸಿಷನ್ ಮೇಲೆ ಈಕ್ವಲಿ ಕೆಲಸ ಮಾಡಬೇಕಾಗತ್ತೆ. ಮತ್ತೆ ಎಲ್ಲಕ್ಕಿಂತ ಉತ್ತಮ ಮಾಹಿತಿ ಅಂದ್ರೆ ಇದನ್ನೆಲ್ಲ ನೀವು ಮನೆಯಲ್ಲೇ ಮಾಡಬಹುದು, ಯಾವುದೇ ಒಂದು ದೊಡ್ಡ ಇಕ್ವಿಪ್ಮೆಂಟ್ಸ್ ಇಲ್ಲದೇನೆ. ಹಾಗಿದ್ರೆ ಈಗ ತಿಳಿಯೋಣ ಕೋರ್ ಎಕ್ಸರ್ಸೈಸ್ ನ ಬಗ್ಗೆ. ನಂಬರ್ 1 ಲೆಗ್ ರೈಸಸ್. ನೇರವಾಗಿ ಭೂಮಿ ಮೇಲೆ 2 ಕಾಲುಗಳನ್ನ ಮೇಲೆ ಎತ್ತಿ ಮತ್ತೆ ಕಂಟ್ರೋಲ್ ನ ಜೊತೆಗೆ ಕೆಳಗೆ ತಗೊಂಡು ಬನ್ನಿ. ಇದು ನಿಮ್ಮ ಲೋವರ್ ಆಬ್ಸ್ ಅನ್ನ
ಡೈರೆಕ್ಟ್ಲಿ ಟಾರ್ಗೆಟ್ ಮಾಡುತ್ತೆ. ಇದನ್ನ ನೀವು 10ರಿಂದ 12 ರ್ಯಾಪ್ಸ್ ನ 3 ಸೆಟ್ಸ್ ಕಂಪ್ಲೀಟ್ ಮಾಡಿ. ಎರಡನೇ ಎಕ್ಸರ್ಸೈಸ್ ಇದೆ ಫ್ಲಾಂಕ್. ಇದು ಸಿಂಪಲ್ ಆಗಿ ಕಂಡ್ರು ಕೋರ್ ಸಲುವಾಗಿ ಬೀಸ್ಟ್ ಲೆವೆಲ್ ಎಫೆಕ್ಟಿವ್ ಆಗಿದೆ. ಎಲ್ಬೋ ಮೇಲೆ ಬಾಡಿಯನ್ನ ಹೋಲ್ಡ್ ಮಾಡಿ, ಬ್ಯಾಕ್ ಸ್ಟ್ರೈಟ್ ಮಾಡಿ. ಮೊದಲಿಗೆ 30 ಸೆಕೆಂಡ್ ಹೋಲ್ಡ್ ಮಾಡುವ ಪ್ರಯತ್ನ ಮಾಡಿ, ನಂತರ ನಿಧಾನವಾಗಿ ಡ್ಯೂರೇಷನ್ ಅನ್ನ ಹೆಚ್ಚಿಸಿ. ಈ ಎಕ್ಸರ್ಸೈಸ್ ಪೂರ್ತಿ ಮಿಡ್ ಸೆಕ್ಷನ್ ಅನ್ನ ಸ್ಟ್ರಾಂಗ್ ಮಾಡುತ್ತೆ. ಮೂರನೇ ಎಕ್ಸರ್ಸೈಸ್ ಇದೆ ರಷ್ಯನ್ ಟ್ವಿಸ್ಟ್. ಗ್ರೌಂಡ್ ಮೇಲೆ ಕುಳಿತುಕೊಳ್ಳಿ, ಕಾಲುಗಳನ್ನ ಮೇಲೆ ಎತ್ತಿ, ಬಾಡಿಯನ್ನ ಲೆಫ್ಟ್ ರೈಟ್ ಟ್ವಿಸ್ಟ್ ಮಾಡಿ. ಇದು ನಿಮ್ಮ ಆಬ್ಲಿಕ್ಯೂಸ್ ಅನ್ನ ಹಿಟ್ ಮಾಡುತ್ತೆ. ಫೋರ್ತ್ ಮತ್ತೆ ಎಲ್ಲಕ್ಕಿಂತ ಎಫೆಕ್ಟಿವ್ ಎಕ್ಸರ್ಸೈಸ್ ಇದೆ ಮೌಂಟೇನ್ ಕ್ಲಿಂಬರ್. ಇದನ್ನ ಮಾಡಲು ಪುಷಪ್ಸ್ ಪೊಸಿಷನ್ ನಲ್ಲಿ ನಿಲ್ಲಿ ಮತ್ತೆ ಕಾಲುಗಳನ್ನ ವೇಗವಾಗಿ ಹೊರಗೆ ಒಳಗೆ ಮೂವ್ ಮಾಡಿ. ಇದು ಆಪ್ಸ್ ಅನ್ನ ಆಕ್ಟಿವ್ ಮಾಡುತ್ತೆ, ಜೊತೆಗೆ ಫ್ಯಾಟ್ ಬರ್ನ್ ಸಹ ಮಾಡುತ್ತೆ. ನೆನಪಿರಲಿ, ಆಪ್ಸ್ ಆಗ ಕಾಣಿಸುತ್ತೆ ಯಾವಾಗ ಫ್ಯಾಟ್ ಕಡಿಮೆ ಆಗಿರುತ್ತೆ. ಹಾಗಿದ್ರೆ ಈಗ ಮಾತಾಡೋಣ ಫೌಂಡೇಶನ್ ಬಗ್ಗೆ. ಅಂದ್ರೆ ಸ್ವಲ್ಪ ಕೋರ್ ಟ್ರೈನ್ ನ ಜೊತೆಗೆ ಕ್ಲೀನ್ ಡಯಟ್ ಮತ್ತೆ ಸ್ವಲ್ಪ ಕಾರ್ಡಿಯೋ ಮಾಡುವ ಅವಶ್ಯಕತೆಯೂ ಇರುತ್ತೆ. ಅಂದ್ರೆ ನೀವು ಪ್ರತಿದಿನ 15ರಿಂದ 30 ನಿಮಿಷ ಈ ಎಕ್ಸರ್ಸೈಸ್ ಗಳನ್ನ ಕನ್ಸಿಸ್ಟೆಂಟ್ಲಿ ಫಾಲೋ ಮಾಡಿದ್ರೆ ನಿಧಾನವಾಗಿ ನಿಮ್ಮ ಕೋರ್ ಸ್ಟ್ರಾಂಗ್ ಆಗುತ್ತೆ ಮತ್ತೆ ಆಗ ಬಾಡಿ ನ್ಯಾಚುರಲಿ ಒಂದು ವಿ ಶೇಪ್ ತಗೊಳುತ್ತೆ. ಹಾಗಿದ್ರೆ ಈಗ ಮಾತಾಡೋಣ ಲೋವರ್ ಬಾಡಿ ಪಾರ್ಟ್ ಬಗ್ಗೆ. ಜಾಸ್ತಿ ಜನ ಇದನ್ನ ಇಗ್ನೋರ್ ಮಾಡ್ತಾರೆ, ಆದ್ರೆ ನೆನಪಿರಲಿ, ಸ್ಟ್ರಾಂಗ್ ಲೆಗ್ಸ್ ಇಲ್ಲದೆ ಫಿಸಿಕ್ಸ್ ಕಂಪ್ಲೀಟ್ ಆಗೋದೇ ಇಲ್ಲ. ಲೋವರ್ ಬಾಡಿನೇ ಫೌಂಡೇಶನ್ ಆಗಿದೆ. ಇದು ನಿಮಗೆ ಪವರ್, ಸ್ಟೆಬಿಲಿಟಿ ಮತ್ತೆ ಬ್ಯಾಲೆನ್ಸ್ ನೀಡುತ್ತೆ. ಅದಕ್ಕೆ ಇದನ್ನ ಇಗ್ನೋರ್ ಮಾಡಬೇಡಿ. ಇದನ್ನ ಸ್ಮಾರ್ಟ್ಲಿ ಟ್ರೈನ್ ಮಾಡುವುದು ಕಲಿಯಿರಿ. ಅದಕ್ಕೆ ನಾನು ನಿಮ್ಗೆ ಕೆಲವೊಂದು ಲೋವರ್ ಬಾಡಿ ವರ್ಕೌಟ್ ಬಗ್ಗೆ ಹೇಳ್ತೀನಿ. ಎಲ್ಲಕ್ಕಿಂತ ಮೊದಲು ಬರೋದೇ ಬಾಡಿ ವೇಟ್ ಸ್ಕ್ವಾಟ್ಸ್. ಮೊದಲಿಗೆ ತಮ್ಮ ಕಾಲುಗಳನ್ನ ಶೋಲ್ಡರ್ ವಿಡ್ತ್ ನಲ್ಲಿ ಅಗಲ ಮಾಡಿ ಮತ್ತೆ ನಿಧಾನವಾಗಿ ತಮ್ಮ ಬ್ಯಾಕ್ ಅನ್ನ ಹಿಂದೆ ತಗೊಳ್ಳಿ, ಚೇರ್ ಮೇಲೆ ಕುಳಿತುಕೊಳ್ಳುವ ಹಾಗೆ. ಮತ್ತೆ ಕಂಟ್ರೋಲ್ ನ ಜೊತೆಗೆ ಮೇಲೆ ಎದ್ದೇಳಿ. ಈ ಮೂವ್ ನಿಮ್ಮ ಸ್ಕ್ವಾಟ್ಸ್, ಗ್ಲಟ್ಸ್ ಮತ್ತೆ ಹ್ಯಾಮ್ಸ್ಟ್ರಿಂಗ್ಸ್ ಅನ್ನ ಟಾರ್ಗೆಟ್ ಮಾಡುತ್ತೆ. ಇದನ್ನ 3 ಸೆಟ್ಸ್ ಕಂಪ್ಲೀಟ್ ಮಾಡುವ ಪ್ರಯತ್ನ ಮಾಡಿ ಮತ್ತೆ ಪ್ರತಿಯೊಂದು ರ್ಯಾಪ್ಸ್ ನಲ್ಲಿ 3 ಸೆಟ್ಸ್ ಕಂಪ್ಲೀಟ್ ಮಾಡಿ. ನೆಕ್ಸ್ಟ್ ಎಕ್ಸರ್ಸೈಸ್ ಇದೆ ಲಂಜಸ್. ಒಂದು ಕಾಲು ಮುಂದೆ ಇಡಿ ಮತ್ತೆ ಬಾಡಿಯನ್ನ ಕೆಳಗೆ ಮಾಡಿ ಮುಂದೆ ಹೋಗಿ ಮತ್ತೆ ವಾಪಸ್ ಬನ್ನಿ. ನಂತರ ಇನ್ನೊಂದು ಕಾಲು ಮುಂದೆ ಇಟ್ಟು ಕೆಳಗೆ ಹೋಗಿ ಮತ್ತೆ ವಾಪಸ್ ಬನ್ನಿ. ಈ ಎಕ್ಸರ್ಸೈಸ್ ಕಾಲುಗಳನ್ನ ಸ್ಟ್ರಾಂಗ್ ಮಾಡುತ್ತೆ, ಜೊತೆಗೆ ಬ್ಯಾಲೆನ್ಸ್ ಮತ್ತೆ ಕೋರ್ ಸ್ಟೆಬಿಲಿಟಿಯನ್ನು ಇಂಪ್ರೂವ್ ಮಾಡುತ್ತೆ. ನೆಕ್ಸ್ಟ್ ಎಕ್ಸರ್ಸೈಸ್ ಇದೆ ವಾಲ್ ಶಿಟ್. ಇದು ಸಿಂಪಲ್ ಆಗಿ ಕಾಣಿಸುತ್ತೆ, ಆದರೆ ದೇಹಕ್ಕೆ ಗಟ್ಟಿ ಮಾಡುತ್ತೆ. ಇದನ್ನ ಮಾಡಲು ಗೋಡೆಗೆ ಬೆನ್ನು ಹಚ್ಚಿ ಕುಳಿತುಕೊಳ್ಳುವ ಭಂಗಿಯಲ್ಲಿ ಬಂದು ನಿಲ್ಲಿ ಮತ್ತೆ ಈ ಪೊಸಿಷನ್ ಅನ್ನ 30ರಿಂದ 40 ಸೆಕೆಂಡ್ ಹೋಲ್ಡ್ ಮಾಡಿ. ಮೊದಲ ಕೆಲವು ಸೆಕೆಂಡ್ಸ್ ಈಸಿ ಅನಿಸುತ್ತೆ, ನಂತರ ನಿಧಾನವಾಗಿ ಥೈಸ್ ಪೇನ್ ಆಗಲು ಪ್ರಾರಂಭ ಆಗುತ್ತೆ. ನೆಕ್ಸ್ಟ್ ಎಕ್ಸರ್ಸೈಸ್ ಇದೆ ಕಾಲ್ಫ್ ರೈಸಸ್. ನೇರವಾಗಿ ನಿಂತು ತಮ್ಮ ಕಾಲು ಬೆರಳುಗಳ ಮೇಲೆ ನಿಲ್ಲುವ ಪ್ರಯತ್ನ ಮಾಡಿ ಮತ್ತೆ ನಿಧಾನವಾಗಿ ಕೆಳಗೆ ಬನ್ನಿ. ಇದು ನಿಮ್ಮ ಕಾಲ್ಫ್ ಅನ್ನ ಟೋನ್ ಮತ್ತೆ ಸ್ಟ್ರೆಂತ್ ನೀಡುತ್ತೆ. ಇದನ್ನು 3 ಸೆಟ್ಸ್ ನ 3 ರ್ಯಾಪ್ಸ್ ಕಂಪ್ಲೀಟ್ ಮಾಡಿ. ಈ ಎಲ್ಲ ಎಕ್ಸರ್ಸೈಸ್ ನಿಂದ ನಿಮ್ಮ ಪೋಸ್ಚರ್ ಬೆಟರ್ ಆಗುತ್ತೆ, ಇಂಡ್ಯೂರೆಕ್ಷನ್ ಜಾಸ್ತಿ ಆಗುತ್ತೆ ಮತ್ತೆ ಫ್ಯಾಟ್ ಲಾಸ್ ಪ್ರೋಸೆಸ್ ಸ್ಪೀಡ್ ಆಗುತ್ತೆ. ಅಂದ್ರೆ ಒಂದ್ ವೇಳೆ ನೀವು ಅಪ್ಪರ್ ಮತ್ತೆ ಲೋವರ್ ಬಾಡಿ ಎರಡನ್ನೂ ಬ್ಯಾಲೆನ್ಸ್ ನಲ್ಲಿ ಟ್ರೈನ್ ಮಾಡಿದ್ರೆ ನಿಧಾನವಾಗಿ ನಿಮ್ಮ ಫಿಸಿಕ್ಸ್ ಒಂದು ಕಂಪ್ಲೀಟ್ ಎಸ್ಥೆಟಿಕ್ ಫಾರ್ಮ್ ತಗೊಳುತ್ತೆ. ನೋಡಿ, ಜಗತ್ತಿನ ಎಲ್ಲಾ ದೊಡ್ಡ ದೊಡ್ಡ ಬಾಡಿ ಬಿಲ್ಡರ್ಸ್ ಮತ್ತೆ ಎಕ್ಸ್ಪರ್ಟ್ಸ್ ಒಂದು ಮಾತು ಹೇಳ್ತಾರೆ, ನೀವು ದಿನದಲ್ಲಿ ಕೇವಲ 1 ಗಂಟೆ ವರ್ಕೌಟ್ ಮಾಡಿದ್ರೆ ನಿಮ್ಮ ಬಾಡಿ ಬೆಳೆಯೋದಿಲ್ಲ, ಆದ್ರೆ ಉಳಿದ 23 ಗಂಟೆಯಲ್ಲಿ ನೀವು ಏನೆಲ್ಲ ಮಾಡ್ತೀರಾ ಅದರಿಂದ ನಿಮ್ಮ ಬಾಡಿ ನಿರ್ಮಾಣ ಆಗುತ್ತೆ ಅಂತಾರೆ. ಅಂದ್ರೆ ನೀವು ಏನು ಸೇವನೆ ಮಾಡ್ತೀರಾ, ಎಷ್ಟು ಗಂಟೆ ನಿದ್ದೆ ಮಾಡ್ತೀರಾ ಮತ್ತೆ ತಮ್ಮ ಪೂರ್ತಿ ಲೈಫ್ ಸ್ಟೈಲ್ ಹೇಗೆ ಮ್ಯಾನೇಜ್ ಮಾಡ್ತೀರಾ ಅನ್ನೋದೇ ನಿಮ್ಮ ಟ್ರಾನ್ಸ್ಫಾರ್ಮೇಶನ್ ಅನ್ನ ಡಿಫೈನ್ ಮಾಡುತ್ತೆ. ಏಕೆಂದ್ರೆ ಒಂದು ಮಾತಿದೆ, ಆಪ್ಸ್ ಆರ್ ಮೇಡ್ ಇನ್ ದ ಕಿಚನ್ ಅಂತ. ಆದ್ರೆ ಸಮಸ್ಯೆ ಇರೋದು ಇಲ್ಲೇ. ಏಕೆಂದ್ರೆ ಇತ್ತೀಚೆಗೆ ನಮ್ಮ ಆಹಾರದಲ್ಲಿ ಪ್ರೋಟೀನ್ ಮತ್ತೆ ಎಸೆನ್ಷಿಯಲ್ ನ್ಯೂಟ್ರಿಷನ್ ನ ಕೊರತೆ ಉದ್ಭವ ಆಗ್ತಾ ಇದೆ. ಒಂದು ಸ್ಟಡಿಯ ಪ್ರಕಾರ ಸುಮಾರು 73% ಇಂಡಿಯನ್ಸ್ ನಮ್ಮ ಪ್ರೋಟೀನ್ ರಿಕ್ವೈರ್ಮೆಂಟ್ ಅನ್ನ ಪೂರ್ಣಗೊಳಿಸೋದೇ ಇಲ್ಲ. ನೋಡಿ, ಮಸಲ್ಸ್ ನಿರ್ಮಾಣ ಮಾಡಲು ಪ್ರೋಟೀನ್ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ನ್ಯೂಟ್ರಿಷನ್ ಆಗಿದೆ. ಅದಕ್ಕೆ ಮನೆಯಲ್ಲಿ ಸಿಗುವ ಸಿಂಪಲ್ ಮತ್ತೆ ನ್ಯಾಚುರಲ್ ಸೋರ್ಸ್ ಗಳನ್ನ ಯೂಸ್ ಮಾಡಿ. ಎಗ್ಸ್, ಮಿಲ್ಕ್, ಮೊಳಕೆ ಕಾಳು, ಪೀನಟ್ಸ್ ಇದೆಲ್ಲವೂ ದಿನಾಲು ಡಯಟ್ ನಲ್ಲಿ ಯೂಸ್ ಮಾಡಿ. ಕೇವಲ ಪ್ರೋಟೀನ್ ಅಷ್ಟೇ ಅಲ್ಲ, ಬದಲಾಗಿ ಕಾರ್ಬ್ಸ್ ಮತ್ತೆ ಹೆಲ್ತಿ ಫ್ಯಾಟ್ಸ್ ಸಹ ಬೇಕು ಎನರ್ಜಿ ಹಾಗೂ ರಿಕವರಿ ಸಲುವಾಗಿ. ಅದಕ್ಕೆ ರೊಟ್ಟಿ, ರೈಸ್, ಫ್ರೂಟ್ಸ್, ನಟ್ಸ್ ಎಲ್ಲವನ್ನು ಬ್ಯಾಲೆನ್ಸ್ ನಲ್ಲಿ ಸೇವಿಸಿ. ನೋಡಿ, ಎಕ್ಸ್ಟ್ರೀಮ್ ಡಯಟ್ ನ ಅವಶ್ಯಕತೆ ಇಲ್ಲ. ಅದಕ್ಕೆ ಕ್ಲೀನ್ ಮತ್ತೆ ಮನೆಯ ಅಡುಗೆಯನ್ನೇ ಸೇವನೆ ಮಾಡಿ. ಹಾಗೂ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಇದೆ ಡಿಹೈಡ್ರೇಷನ್. ದಿನದಲ್ಲಿ 3ರಿಂದ 4 ಲೀಟರ್ ನೀರು ತಪ್ಪದೆ ಕುಡಿಯಿರಿ. ಏಕೆಂದ್ರೆ ಡಿಹೈಡ್ರೇಷನ್ ನಿಮ್ಮ ಪರ್ಫಾರ್ಮೆನ್ಸ್ ಮತ್ತೆ ರಿಕವರಿ ಎರಡನ್ನೂ ನೆಕ್ಸ್ಟ್ ಲೆವೆಲ್ ನಲ್ಲಿ ತಗೊಂಡು ಹೋಗುತ್ತೆ. ಒಂದ್ ವೇಳೆ ನೀವು ಸ್ಮಾರ್ಟ್ ಡಯಟ್, ಪ್ರಾಪರ್ ರೆಸ್ಟ್ ಮತ್ತೆ
ಡೈಲಿ ವರ್ಕೌಟ್ ಈ 3 ವಿಷಯಗಳನ್ನ ಪ್ರತಿದಿನ ಡಿಸಿಪ್ಲಿನ್ ಇಂದ ಫಾಲೋ ಮಾಡಿದ್ರೆ ಟ್ರಾನ್ಸ್ಫಾರ್ಮೇಶನ್ ಕೇವಲ ಫಾಸ್ಟ್ ಆಗೋದಿಲ್ಲ, ಬದಲಾಗಿ ಲಾಂಗ್ ಲಾಸ್ಟಿಂಗ್ ಸಹ ಆಗಿರುತ್ತೆ. ಹಾಗಿದ್ರೆ ಈಗ ತಿಳಿಯೋಣ ಎಲ್ಲಕ್ಕಿಂತ ದೊಡ್ಡ ಸ್ಟೆಪ್ ಬಗ್ಗೆ, ಅದುವೇ ಮೈಂಡ್ ಸೆಟ್ ಅಂಡ್ ಕನ್ಸಿಸ್ಟೆನ್ಸಿ. ನೋಡಿ, ವರ್ಕೌಟ್ ಮತ್ತೆ ಡಯಟ್ ಎಲ್ಲವೂ ವ್ಯರ್ಥ ಆಗುತ್ತೆ ನಿಮ್ಮ ಮೈಂಡ್ ಒಳಗೆ ಡಿಸಿಪ್ಲಿನ್ ಇಲ್ಲದೆ ಇದ್ರೆ. ಡೇ 1 ನಲ್ಲಿ ಮೋಟಿವೇಶನ್ ಹೈ ಆಗಿರುತ್ತೆ, ಆದ್ರೆ ಡೇ 7 ಬರ್ತಾ ಇದ್ದಂತೆ ಡಿಸ್ಟ್ರಾಕ್ಷನ್ ಬರಲು ಪ್ರಾರಂಭ ಆಗುತ್ತೆ. ಫೋನ್, ಕಂಫರ್ಟ್ ಝೋನ್, ಲೇಸಿನೆಸ್, ಅಡಿಕ್ಷನ್, ಮತ್ತೆ ಇಲ್ಲೇ 90% ಜನ ಸೋತು ಹೋಗ್ತಾರೆ. ಅಸಲಿ ಮಾನ್ಸ್ಟರ್ ಆ ವ್ಯಕ್ತಿ ಆಗಿರ್ತಾನೆ. ಇದೆಲ್ಲದರ ಮಧ್ಯೆ ಕನ್ಸಿಸ್ಟೆಂಟ್ ಆಗಿರ್ತಾನೆ. ಒಂದ್ ವೇಳೆ ನೀವು ಪ್ರತಿದಿನ ತಮ್ಮ ಆಕ್ಷನ್ಸ್ ಮೇಲೆ ಕಂಟ್ರೋಲ್ ಮಾಡಿದ್ರೆ ನಿಮ್ಮ ಬಾಡಿ, ಫೋಕಸ್, ಎನರ್ಜಿ ಎಲ್ಲವೂ ಸರಿಯಾಗಿ ಇರುತ್ತೆ. ಪಾರ್ನ್ ಮತ್ತೆ ಮಾಸ್ಟರ್ಬೇಷನ್ ಅಂತಹ ವಿಷಯಗಳು ನಿಮ್ಮ ಟೆಸ್ಟೋಸ್ಟೆರಾನ್ ಲೆವೆಲ್ ಅನ್ನ ಕಡಿಮೆ ಮಾಡುತ್ತೆ. ಅದಕ್ಕೆ ತಮ್ಮ ಶಕ್ತಿ ವ್ಯರ್ಥ ಮಾಡುವುದು ಕಡಿಮೆ ಮಾಡಿ. ಹಾಗಿದ್ರೆ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನಿದ್ರು ಕಮೆಂಟ್ಸ್ ಮೂಲಕ ತಿಳಿಸಿ. ಹಂಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಇಷ್ಟಪಟ್ಟ ಜನ ಫಾಲೋ ಮಾಡಿ. ಬಾಯ್ ಬಾಯ್.